ಇನ್ನೊಂದು ಬರೋ ತಿಂಗಳು ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇನಾದ್ರೂ ನೋಡ್ತೀರಾ ಸಿನಿಮಾ? ನಾನ್ ದರ್ಶನ್ ಫಿಲಮ್ ಅಂತ ಅದು 2,000 ಅಲ್ಲಿ 3,000 ಅಲ್ಲಿ ಟಿಕೆಟ್ ಅವತ್ ನಾನು ಗ್ಯಾರಂಟಿ ಹೋಗ್ತೀನಿ ಸರ್. ನಾವು ಹಳ್ಳಿಯವ್ರು, ನಾವು ಹುಲಿಗ್ರು ಕಡೆಯವರು. ನಾವ್ ಎಲ್ಲೇ ಫಿಲಮ್ ರಿಲೀಸ್ ಆದ್ರೂ ಇಲ್ಲ ಮಂಡ್ಯಕ್ಕೆ ಹೋಗೋವು, ಇಲ್ಲ ಚನ್ನಪಟ್ಟಣ ಹೋಗೋವು, ಇಲ್ಲಾಂದ್ರೆ ನಾವು ಕುಣಿಗಲ್ಲ. ಇಷ್ಟೇ ಇದ್ರಲ್ಲೆಲ್ಲ ನೋಡ್ಕೊಂಡ್ ಬಂದಿದ್ದೆ. ನಮ್ದು ರಿಲೀಸ್ ಆದ ಫಿಲಮ್ ನಾನು ಬೆಂಗಳೂರಿಗೆ ಬಂದು ಎಷ್ಟು 20 ವರ್ಷ ಆಯ್ತಾ ಬತ್ತು. ರಿಲೀಸ್ ಆದಾಗ ನಾನು ಯಾವ ಫಿಲಮ್ ಬಿಟ್ಟಿಲ್ಲ, ನಾನು ನೋಡ್ಕೊಂಡ್ ಬಂದಿದ್ದೆ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ, ಅದಕ್ಕೆ ಕಡೆಯ ನಮ್ ದೇಶದಲ್ಲಿ ಬೆಳೆ ಚೆನ್ನಾಗ್ ಆಗ್ತಾ ಇರೋದು. ಅಂದ್ರೆ ಇವಾಗ ರಿಲೀಸ್ ಆಗ್ತಿದೆ ಬರೋ ತಿಂಗಳು 12ನೇ ತಾರೀಕು. ಇವಾಗ ದರ್ಶನ್ ಅವರು ಒಳಗಡೆ ಇದಾರೆ. ಇದ್ರು ಇರ್ಲಿ, ಅವ್ರು ಇದ್ರೆ ನಮ್ಗೆ ಸಂತೋಷ. ನಾವಂತೂ ಫಿಲಮ್ ಅಂತೂ ನೋಡ್ತೀವಿ ಸರ್. ಅದ್ 1000 ಆಗ್ಲಿ, ಅದು ಕಾಮಾಕ್ಷಿ ಪಡೆದಲ್ಲಿ ಬೇಕಾದ್ರೆ ನಾಳೆಗೆ ಬುಕ್ ಮಾಡಿದ್ರೆ ಬುಕ್ ಮಾಡ್ಬಿಡ್ತೀನಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆದ್ರೆ ಅವರು ಪತ್ನಿಯವರು ವಿಜಯಲಕ್ಷ್ಮಿ ಅವರು ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ಪ್ರಚಾರಕ್ಕಾಗಿರ್ಬೋದು ಒಪ್ಕೊಂಡೇ ಬುದ್ಧಿ ಸರ್. ನಾನು ಹೇಳ್ದೆ ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ. ಅವ್ರು ಏನು ಕೆಟ್ಟದ್ ಮಾಡಿಲ್ಲ. ಪ್ರಪಂಚದಲ್ಲಿ 10 ಕೊಲೆ 15 ಕೊಲೆ 20 ಕೊಲೆ ಮಾಡೋರೆಲ್ಲ ರಾಜರ ತಿರುಗಾಡ್ತಾವ್ರೆ. ಅದ್ಯಾವ್ದೋ ಗುಂಜಾಯಿ ಅದೆಲ್ಲ ಅವತ್ತೇನೋ ಅವ್ನ ಎದ್ಗಳಿಗೆ ಸರಿ ಇರ್ಲವೇನೋ ಟೈಮ್ ಸಿಗಾಯ್ಕೊಂಡವ್ರೆ. ಅಯ್ಯೋ ಪಾಪಿಗಳ, ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ. ಹುಲಿ ತರ ಓಡಾಡ್ತಾ ಇದ್ದವನ್ನ ಇಲಿ ತರ ಕೂತ್ಕೊಳಂಗ್ ಮಾಡ್ಬಿಟ್ರಲ್ಲಪ್ಪ. ರಾಜಕೀಯದವ್ರ ಮಟ್ಟ ಇದ್ರೆ ಅವ್ನು ಯಾವತ್ತೂ ಹೆಚ್ಚು ಬರ್ಬೋದಾಗಿತ್ತು. ರಾಜಕೀಯದವ್ರ ಮಟ್ಟ ಇಲ್ಲ. ಇಷ್ಟು ಗಂಟೆ ಬರ್ಬೇಕಾಯ್ತು ಅವನು. ಫಿಲಮ್ ಅಂತೂ ನಾವು ನೋಡ್ತೀವಿ ಸರ್. ಅಂದ್ರೆ ಅವ್ರ ಪತ್ನಿಯವರು ತುಂಬಾ ಸಪೋರ್ಟ್ ಆಗಿ. ಅದನ್ನೇ ನಾನು ಹೇಳ್ತಾ ಇಲ್ವ ಸರ್. ನಾವಂತೂ ದರ್ಶನ್ ಫಿಲಮ್ ಅಂತೂ ಗ್ಯಾರಂಟಿ ರಿಲೀಸ್ ಆದ ದಿವಸ ಆಯ್ತೇ ಹೋಯ್ತೀವಿ. ಆಗ್ಲಿಲ್ಲ ಮಾನ್ಯಗಾರು ತಾವು ಹೋಗ್ತೀವಿ ಸರ್. 1000 ಅಲ್ಲಿ ಟಿಕೆಟ್ ಮಾತ್ರ. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ಯಾಕೆ ಅಷ್ಟೊಂದು ದರ್ಶನ್ ನಮ್ಗೆ ಅದೇನೋ ಒಂಥರ ಖುಷಿ ಸರ್ ನಮ್ಗೆ. ಅವ್ನ ಆಕ್ಟಿಂಗು ಯಾವುದು ಇದು ಈ ರಾಮಾಯಣದ ಕುರುಕ್ಷೇತ್ರ ಮಾಡಿರೋ ಸಹ 7 ಸರಿ ನೋಡಿದ್ದೀನಿ. ಮೊದಲನೇ ಸರಿ ಹೋದಾಗ 1,200 ರೂಪಾಯಿ ಟಿಕೆಟ್ ತಗೊಂಡಿದ್ದು ಇದೇ ಕಾಮಾಕ್ಷಿ ಪಾಳ್ಯದಲ್ಲಿ. ಆಮೇಲೆ ಒಂದ್ಸರಿ ಬ್ಲಾಕ್ 1,500 ಕೊಟ್ಟೋಗಿದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಆ ಫಿಲಮ್ ಒಂದು ನನಗೆ ಭಾರಿ ಇಷ್ಟ ಸರ್. ಹೋಗ್ತೀನಿ ನಾನು. ಅವತ್ತಿಂದ ದರ್ಶನ್ ಅವ್ರ ಅಂದ್ರೆ ಇಷ್ಟ. ದರ್ಶನ ಮೊದ್ಲಿಂದಲೇ ನಾವು ಹೆಚ್ಚು ಕಮ್ಮಿ ನಾನು 30-35 ವರ್ಷ 40 ವರ್ಷದ ಹುಡುಗನೇನೋ 30-35-40 ಐತೇನೋ ಅವತ್ತಿಂದಲೇ ದರ್ಶನ್ ಫಿಲಮ್ ಒಂದು ಜಾಸ್ತಿ ಹೋಗ್ತೀವಿ ಸರ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ನಾನು ನಾಳೆ ಮೊಮ್ಮಕ್ಕಳು ನೋಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ ಸರ್. ನಾನು ನಾಳೆ ಮೊಮ್ಮಕ್ಕಳು ನೋಡಿದ್ದೀನಿ. ಆಯ್ತಾ? ನಾವು ನೋಡ್ತೀವಿ ಸರ್. ಅದಂತೂ ಖುಷಿ. ನಾವು ಅವ್ರು ಒಳಗಿದ್ರು ಈಚವ್ರೆ ಅಂತ ಇದು ನಮ್ಗೆ ಮಮತೆ ಇದೆ. ನಾವು ಹೋಗ್ತೀವಿ ಸರ್. ನಾವು ಹಳ್ಳಿಯವರು. ಹುಲಿದುರ್ಗದ ಹತ್ರ ಉಜ್ಜಿನಿ ಅಂತ ನಮ್ಮೂರು. ಅಲ್ಲಿಯವ್ರು ನಾವು ಅವತ್ತು ಊರಲ್ಲಿದ್ರೂ ನಾವು ದರ್ಶನ್ ಫಿಲಮ್ ರಿಲೀಸ್ ಆಯ್ತು ಅಂತ ನಾಳೆ ಬಸ್ ಮಾಡಿರೋ ನಾವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನನಗಿದ್ರು ಒಂಥರ ಸಂತೋಷ.